ತೋಟದ ಮನೆಗಳಲ್ಲಿ ವಾಸಿಸುವ ಜನರೇ, ಎಚ್ಚರ ಎಚ್ಚರ, ಕಳ್ಳರು ಹೀಗೂ ಬರಬಹುದು. ನಿಮ್ಮ ಹೆಸರನ್ನು ಹೇಳಿ ಪಕ್ಕದ ಜಮೀನುಗಳ ಹೆಸರು ಹೇಳಿಕೊಂಡು ಬರಬಹುದು. ಹುಷಾರ್. ತೋಟದ ಮನೆಯಲ್ಲಿ ಕಳ್ಳರ ಕರಾಮತ್ತು. ಮನೆಯಲ್ಲಿ ಇದ್ದವರನ್ನು ಕಟ್ಟಿ ಹಾಕಿ ಹಣ ಚಿನ್ನ ದೋಚಿ ಪರಾರಿ. ಏನಿದು ಘಟನೆ? ಬನ್ನಿ ವಿವರ ನೀಡುತ್ತೇನೆ. ದಿನಾಂಕ 10/1/2025 ಹರೀಶ್ ಅವರು ರಾಜೇಂದ್ರಹಳ್ಳಿಯ ತಮ್ಮ ತೋಟದ ಮನೆ ಬಳಿ ರಾತ್ರಿ 9ಗೆ ಊಟ ಮಾಡಿ ಮಲಗಿಕೊಂಡಿದ್ದು, ರಾತ್ರಿ ಸುಮಾರು 11 ಗಂಟೆಯ ಸಮಯದಲ್ಲಿ ಮನೆ ಆಚೆ ಕಡೆಯಿಂದ ಹರೀಶಣ್ಣ ಹರೀಶಣ್ಣ ಎಂದು ಯಾರೋ ಕೂಗಿದಂತೆ ಆಗಿದ್ದು, ಮನೆಯಲ್ಲಿ ಕುಟುಂಬದೊಂದಿಗೆ ಮಲಗಿದ್ದ ಹರೀಶ್ ರವರು ಎದ್ದು ಮನೆಯ ಬಾಗಿಲನ್ನು ತೆಗೆದಾಗ 4 ಜನರ ತಂಡ ಹರೀಶ್ ಅವರ ಕೊರಳ ಪಟ್ಟಿಯನ್ನು ಹಿಡಿದು ಇನ್ನಿಬ್ಬರು ತನ್ನನ್ನು ಗೋಡೆಗೆ ತಳ್ಳಿ ಮತ್ತೊಬ್ಬರು ಮನೆಯ ಒಳಗೆ ಬಂದು ಬಾಗಿಲು ಹಾಕಿಕೊಂಡು ಯಾರಾದರೂ ಮಾತನಾಡಿದರೆ ನಿಮ್ಮನ್ನು ಸಾಯಿಸುತ್ತೇವೆ ಎಂದು ಪ್ರಾಣ ಬೆದರಿಕೆ ಹಾಕಿ ಮನೆಯಲ್ಲಿದ್ದವರನ್ನು ಬೆದರಿಸಿ ಎಲ್ಲರ ಕೈಯಲ್ಲೂ ಲಾಂಗು ಚಾಕು ಕಬ್ಬಿಣದ ರಾಡುಗಳನ್ನು ಹಿಡಿದುಕೊಂಡು ಬಂದಿದ್ದವರನ್ನು ನೋಡಿದ ಹರೀಶ್ ರವರ ಕುಟುಂಬ ಭಯಭೀತರಾಗಿರ್ತಾರೆ. ಬಂದಿದ್ದ ಕಳ್ಳರು ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿಕೊಂಡಿದ್ದು ಹರೀಶ್ ಅವರನ್ನು ತಲೆ ಮೇಲೆ ಹೊಡೆದು ಕೈ ಮತ್ತು ಕಾಲನ್ನು ಅಲ್ಲೇ ಇದ್ದ ಒಂದು ಸೀರೆಯಿಂದ ಕಟ್ಟಿ ಹಾಕಿ ಹರೀಶ್ ಅವರ ತಾತ ಅಪ್ಪ ಅಮ್ಮ ರವರನ್ನು ಮತ್ತೊಂದು ಸೀರೆಯಿಂದ ಕಟ್ಟಿ ಹಾಕಿ ದುಡ್ಡು ಎಲ್ಲಿದೆಯಾ ಹೇಳು ಎಂದು ಚಾಕುವನ್ನು ತನ್ನ ಕುತ್ತಿಗೆಗೆ ಇಟ್ಟು ಬೆದರಿಸಿದಾಗ ಭಯಭೀತರಾದ ಹರೀಶ್ ರವರು ತಾತ ನಾರಾಯಣಪ್ಪನವರು ಬೀರುವಿನ ಬೀಗ ಕೊಟ್ಟಿದ್ದು, ಸುಮಾರು ದಿನಗಳಿಂದ ತಮ್ಮ ತೋಟದಲ್ಲಿ ಬೆಳೆದಿದ್ದ ತರಕಾರಿಗಳ ಮಾರಿ ಬಂದ ಹಣ, ಮನೆಯ ರಿಪೇರಿ ಮಾಡಬೇಕೆಂದು ಕೂಡಿಟ್ಟ ಹಣ, 4,70,000 ರೂಪಾಯಿಗಳ ನಗದು ಹಣ ತೆಗೆದುಕೊಂಡಿರ್ತಾರೆ. ನಂತರ ಅದರ ಪಕ್ಕದಲ್ಲಿದ್ದ ಮತ್ತೊಂದು ಬೀರುವಿನ ಕೀ ಎಲ್ಲಿ ಎಂದು ಕೇಳಿದಾಗ ಅವರ ಕೀ ಸಿಕ್ಕಿರಲಿಲ್ಲ. ಕಳ್ಳರು ತಂದಿದ್ದ ಲಾಂಗಿಂದ ಬೀರುವಿನನ್ನು ಒಡೆದು ಬೀರುವಿನಲ್ಲಿದ್ದ ಒಡವೆಗಳಾದ ಒಂದು ಬಂಗಾರದ ನೆಕ್ಲೆಸ್, ಕಾಸಿನ ಸರ, ಓಲೆ, 3 ಜೊತೆ ಮಾಟಿ ಮಾಂಗಲ್ಯ, ಚೈನು, 5 ಉಂಗುರ, ಒಟ್ಟು 250 ಗ್ರಾಂ ಚಿನ್ನದ ಒಡವೆಗಳನ್ನು ತೆಗೆದುಕೊಂಡು ಮನೆಯವರ ಮೊಬೈಲ್ಗಳನ್ನು ಕಿತ್ತುಕೊಂಡು ಹೊರಗಡೆ ಬಂದು ಕಳ್ಳರು ಮನೆಯ ಚಿಲುಕನ್ನು ಹಾಕಿಕೊಂಡು ಮನೆಯಿಂದ ಹೊರ ನಡೆದಿದ್ದಾರೆ. ನಂತರ ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡ ಕುಟುಂಬಸ್ಥರು ಮನೆಯ ಕಿಟಕಿಯಿಂದ ಪಕ್ಕದ ಜಮೀನಿನಲ್ಲಿ ಕೋಳಿ ಶೆಡ್ನಲ್ಲಿದ್ದವರನ್ನು ಕೂಗಿಕೊಂಡಾಗ ಅಲ್ಲಿದ್ದವರು ಬಂದು ಮನೆಯ ಚಿಲುಕನ್ನು ತೆಗೆದು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮುಳುಬಾಗಿಲು ನಂಗ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ಮತ್ತು ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿ ಶ್ವಾನದಳ ಬೆರಳಚ್ಚು ತಜ್ಞರಿಂದ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ನನ್ನ ಹೆಸರು ಸ್ವಾತಿ ಸರ್. 11 ಗಂಟೆ ರಾತ್ರಿ ಮಲ್ಕೊಂಡಿದ್ರಿ ನಾವು. 4 ಜನ ಬಂದು ಬಾಗಿಲು ತಟ್ಟಿ, ನಾನು ಹರೀಶ ನೀನು ಶಿವನ್ನ ವಾಕ್ಲೆಟ್ಲು ತೀರಾ ಕಾಲು ನಸ್ತಾ ಅಂದು ಅರ್ಜೆಂಟ್ ತೀರಾ ಅಂತ ಅಂದರು. ಆವಾಗ ಬಂದು ನಮ್ಮ ಯಜಮಾನ್ರು ಎದ್ದು ಬಂದು ಬಾಗಿಲು ತೆಗೆದ್ರು ಸರ್. ಮತ್ತು ತೆಗ್ದಿದ್ದ ತಕ್ಷಣಕ್ಕೆ ಅವ್ರು ಗಲ್ಲಪಟ್ಟಿ ಹಿಡ್ಕೊಂಡು ದಬ್ಕೊಂಡು ಗೋಡೆಗೆ ಹಾಕ್ಕೊಂಡು ಲಾಂಗ್ ಎತ್ಕೊಂಡು ಅವ್ರ ಕತ್ತ ಮೇಲೆ ಇಕ್ಕಿದ್ರು. ಆವಾಗ ನಾವೆಲ್ಲರೂ ಎದ್ದುಬಿಟ್ಟು ಮತ್ತು ಇದು ಮಾಡೋಷ್ಟರೊಳಗಡೆ ಅವರು ಯಾರನ್ನ ಕೂಗ್ಲಿಕ್ಕಿದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು ಸರ್. ಆವಾಗ ನಾವು ಸುಮ್ಮನೆ ಆಗೋದ್ರು. ಮತ್ತು ಎಲ್ಲ ಡೋರೆಲ್ಲ ಬಾಗಿಲಾಕ್ಬಿಟ್ಟು ಏನೇನಿದೆಯೋ ಎಲ್ಲ ಎತ್ಕೊಡ್ರಿ ಬಿಚ್ಕೊಡ್ರಿ ಅಂತೆಲ್ಲ ಇದು ಮಾಡಿದರು. ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಕೂಡ ಇದೇ ನಿಮ್ಮ ಹತ್ರ ಎಲ್ಲ ತೆಗಿತೀರಾ ಇಲ್ಲ ಇವನ್ನ ಸಾಯಿಸಾಕ್ಲ ಅಂತ ಬೆದರಿಸಿದ್ರು ಸರ್ ನಮ್ಮನ್ನು. ಅದಕ್ಕೆ ನಮ್ಮ ತಾತ ಮತ್ತು ಆ ಬೀಗ ಕೈ ಹಿಂದಂಡು ಅಯ್ಯೆ ಮುಂಟೆ ಎತ್ಕೊಬಂಡಪ್ಪ ಅಂತೇಳಿ ಕೊಟ್ಬಿಟ್ರು. ಮತ್ತು ಎಲ್ಲ ಎತ್ಕೊಂಡು ನಮ್ಮ ಅತ್ತೆ ಹತ್ರ ನಮ್ಮ ಹತ್ರ ಎಲ್ಲ ನಮ್ಮ ಅಜ್ಜಿ ಹತ್ರ ಎಲ್ಲ ತೊಗೊಂಡು ಮಾಂಗಲ್ಯ ಚೈನು ಎಲ್ಲ ತೊಗೊಬಿಟ್ರು ಸರ್. ಮತ್ತು ಮಕ್ಕಳನ್ನ ಸಾಯಿಸ್ತೀನಿ ಹಿಂಗೆಲ್ಲ ಬೆದರಿಸಿದ್ರು ನಮ್ಮನ್ನು. ಎಲ್ಲ ಎತ್ಕೊಂಡು ಮತ್ತು ಅವ್ರನ್ನೆಲ್ಲ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು
ಗೇಟ್ ಬಾಗಿಲು ಬೀಗ ಎತ್ಕೊಂಡು ಮನೆ ಒಳಗಡೆ ಹೋಗಿ ಅವ್ರನ್ನೆಲ್ಲ ಕಟ್ಟಾಕ್ಬಿಟ್ಟು ಬೀಗ ಹಾಕ್ಕೊಂಡು ಮತ್ತು ನಮ್ಮನ್ನು ಒಳಗಡೆ ಹಾಕ್ಬಿಟ್ಟು ಈ ಮನೆ ಬೀಗ ಹಾಕ್ಕೊಂಡು ಹೊರ್ಟೋದ್ರು ಸರ್. 4 ಜನ ಬಂದಿದ್ರು ಸರ್. ಎಲ್ಲ ಮಾಸ್ಕ್ ಹಾಕ್ಕೊಬಿಟ್ಟಿದ್ರು. ನಮ್ಮ ಪರಿಚಯ ಹಿಂಗೆ ಗೊತ್ತಿತ್ತು. ಯಾರ್ಯಾರಿದ್ರು ಮನೆಯಲ್ಲಿ? ನಾನು, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಮಾವ, ಮಕ್ಕಳಿಬ್ಬರು. ಏನೇನು ಹೋಗಿದೆ? ನಮ್ಮದು ಸರ್ ಮಾಂಗಲ್ಯ ಚೈನ್ಗಳು 2 ಹೋಗಿದ್ದಾವೆ, ಓಲೆಗಳು 3 ಜೊತೆ ಹೋಗಿದ್ದಾವೆ, 2 ಪಾರ್ ಚೈನು 1, ಕಾಸಲ್ ದಂಡ 1, ದುಡ್ಡು 4,70,000 ಹೋಗಿದೆ ಸರ್. ಕೈ ಉಂಗುರಗಳು 5 ಎಲ್ಲ ಹೋಗಿದೆ. ಗುಂಡ್ಲ ದಂಡ 1. ಪೊಲೀಸವ್ರು ಫೋನ್ ಮಾಡಿದರೆ ಅವರು ಆಚೆ ಅವರು ಎಲ್ಲ ತೆಗೆದು ಅವ್ರು ಹೊಟ್ಟೋದ್ರಲ್ಲ ಸರ್. ಅವಾಗ ನಾನು ಈ ಮನೆಯಲ್ಲಿ ಈಚೆ ಮನೆದಾಗಿದ್ದೆ. ಮತ್ತು ಕಲ್ಲೆತ್ಕೊಂಬಂದು ಅವ್ರು ಹಾಕಿದ ಬೀಗನ ಹೊಡೆದ್ಬಿಟ್ಟು ಇವರೆಲ್ಲ ಕಟ್ಟಾಕ್ಬಿಟ್ಟಿದ್ರು ನಮ್ಮ ಯಜಮಾನ್ರನ್ನ, ಅಜ್ಜಿ ತಾತನ ಎಲ್ಲ. ಮತ್ತು ಅದನ್ನು ಬಿಚ್ಚಿಬಿಟ್ಟು ಮತ್ತು ಆ ಕಡೆ ಲಾಸ್ಟ್ ಸೈಡ್ ಕಿಟಕಿ ಇದೆ, ಅದರಿಂದ ಶಿವಣ್ಣ ರಾಜಣ್ಣ ಅಂತ ಅಲ್ಲಿ ಕೋಳಿ ಪರಮಕ್ಷ ರಾಜಣ್ಣ ಇರ್ತಾನೆ, ಅವ್ರ ಮನೆದಾಗ ಶಿವಣ್ಣ ಹೆಣ್ಣನ ಕೂಗ್ಕೊಂಡ್ರು ಜೋರಕ್ಕೆ. ಅವಾಗ ಅವ್ರು ಬಂದು ಈ ಕಡೆ ಈಚೆ ಬಾಗಿಲು ತೆಗೆದ್ರು. ಮತ್ತು ಫೋನ್ ಮಾಡಿ ಪೊಲೀಸಿಗೆ ಫೋನ್ ಮಾಡಿ ಮತ್ತು ಅವ್ರು ಬಂದರು ಸರ್ 1 ಗಂಟೆ. ಅಂದರೆ ನೀವು ಅವ್ರು ಹೋದ ತಕ್ಷಣ ಮೊಬೈಲಲ್ಲಿ ಯಾರಿಗೂ ಫೋನ್ ನಮ್ಮ ಹತ್ರ ಎಲ್ಲ ತೊಗೊಬಿಟ್ಟಿದ್ರು ಸರ್. ಅವರು ಎಲ್ಲ ಆಚೆ ಎತ್ಕೊಂಡು ಹೋಗಿ ಅಲ್ಲೆಲ್ಲ ಬಿಸಾಕಿದ್ದಿತ್ತು ಫೋನುಗಳು. ಫಸ್ಟ್ ಬಂದಿದ್ದ ತಕ್ಷಣಕ್ಕೆ ನಮ್ಮ ಹತ್ರ ಫೋನುಗಳೆಲ್ಲ ಇದು ಮಾಡ್ಕೊಬಿಟ್ರು. ಒಬ್ಬರು ನಮ್ಮ ಯಜಮಾನ್ರ ಮೇಲೆ ಲಾಂಗ್ ಇಕ್ಬಿಟ್ಟು ನಮ್ಮ ಹತ್ರ ಇರೋ ಫೋನೆಲ್ಲ ಇದು ಮಾಡಿಕೊಂಡು ಅವರು ಇದು ಮಾಡ್ಕೊಬಿಟ್ರು. ಮತ್ತು ಅವ್ರನ್ನ ಒಳಗಡೆ ಹಾಕಿ ಇದು ಮಾಡಿ ಬೆದರಿಸಿದ್ರಿ, ಎಲ್ಲ ಇದು ಮಾಡಿ ತೊಗೊಂಡ್ರು. మమ్మల్ని ముగ్గురినే కట్టాయిదే ఆ అంగల్లో ఎత్తుకుంది. ఇంతంత పొడి ఉన్నాయి ముగ్గురు. ఒకడు ఇది దొన్నాకుంది ఎనుపుది, అది ఎత్తుకో ఉండే. మనం బెదిరించేసి పగ్గాలు వేసి కట్టేసిందే. మళ్ళీ మా చిన్నవాడిని బెదిరించింది. వాడి కొమ్మును కూడా కుమ్మిడారు బాగా దీంట్లో తగిలింది చిన్నగా. మళ్ళా వాళ్ళు ఇట్లా చేసి వెళ్ళిపోయి కాసులు సొమ్ములు దుడ్లు నేనే సార్. చంపుతా ఉంటే ఏం చేసేది, కొంచెం కొట్టేస్తాం చంపేస్తామని తీర్మానం నోటీ చేసి వెళ్ళిపోయింది. పెట్టలే పెట్టింది సార్ ట్రంక్లో, దీంట్లో బిరువులో పేపర్లో చుట్టే పెట్టింది. ನಾಯಿ ಕೂಡ ಒಂದು ಮಾತ್ರ ಏನು ಹಾಕ್ಬಿಟ್ಟವ್ರು ಸರ್. ನಾಯಿ ಬೊಗ್ಳದಿರ ಒಂದು ಕೋಳಿನ ಸಾಯಿಸಿ ಹಾಕವ್ರೆ. ನಮ್ಮ ಹೆಸರು ಹರೀಶ್ ಅಂತ. ರಾತ್ರಿ 12 ಗಂಟೆಗೆ ಬಂದುಬಿಟ್ಟು ನಮ್ಮನ್ನು ಡೋರ್ ಓಪನ್ ಮಾಡಿ ಹರೀಶ ಅಂತ ಹರೀಶಣ್ಣ ತೆಗಿ ಅಂತ ಹೇಳಿದ್ರು. ನಾವೇನು ಮಾಡಿದ್ರೆ ಅಂದರೆ ಡೋರು ಶಿವಣ್ಣ ಅಂತ ಬಂದ್ರಲ್ಲ, ಅದಕ್ಕೆ ಡೋರ್ ಓಪನ್ ಮಾಡಿದ್ವಿ. ಕತ್ತಿಟ್ಕೊಂಡು ಹೋಗಿ ಮೂಲೆ ಕೂತ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಚಾಕ್ ಎತ್ಕೊಂಡು ಇದು ಮಾಡೋಕ್ಕೆ ಬಂದರು, ಹೊಡೆಯೋಕ್ಕೆ ಬಂದರು. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ 4 ಜನ ಬಂದುಬಿಟ್ರು. ಅವರು ಇದು ಮಾಡಿಕೊಂಡು ಇಚ್ಛಿಸ್ಕೊಂಡು ಆಮೇಲೆ ನನ್ನ ನೆಂಟರು, ನಮ್ಮ ತಾತ, ನಮ್ಮ ಅಜ್ಜಿ ಎಲ್ಲ 4,70,000 ಇತ್ತು ಕ್ಯಾಶ್ ಎತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಒಡವೆಗಳು 250 ಗ್ರಾಮ್ ಒಡವೆಗಳು ಎತ್ಕೊಂಡ್ಬಿಟ್ಟವ್ರೆ. ಮಾಂಗಲ್ಯ ಚೈನ, ಕತ್ ಚೈನು ಅವೆಲ್ಲ ಎತ್ಕೊಂಡ್ಬಿಟ್ಟವ್ರೆ. ಉಂಗುರಗಳು ಎತ್ಕೊಂಡ್ಬಿಟ್ಟವ್ರೆ. ಎಲ್ಲ ಆಗಿದೆ ಸರ್. ಏನಂತ ಕೂಗಿದ್ರು? ಹಾಂ, ನೀವು ಬಾಗಿಲು ತೆಗಿಯುವಾಗ ಏನಂತ ಕೂಗಿದ್ರು? ಹರೀಶಣ್ಣ ಅಂತ ಕೂಗರು. ಯಾರು ಅಂದ್ರೆ ನಾನು ಶಿವಣ್ಣ ಕಾಲು ನೋವ್ತಾ ಇದೆ ನನ್ಕ. ಶಿವಣ್ಣ ಯಾರು? ಪಕ್ಕದ ಮನೆಯವ್ರು ಶಿವಣ್ಣ ಇದ್ದಾರೆ. ಅವ್ರು ಶಿವಣ್ಣ ಅಂತ ಬಾಗಿಲು ತೆಗೆದ್ರು. ನಾನು ಅವರೇನ ಅಂತ ತೆಗೆದಿದೆ, ಅಷ್ಟಾಗಿ ಸರ್. ಮತ್ತೆ ಎಷ್ಟು ಜನ ಆಯ್ತು ಅವರು? 4 ಜನ ಸರ್. ಏನೇನಿತ್ತು ಕೈಯಲ್ಲಿ? ಲಾಂಗ್ 3 ಇತ್ತು. ಆಮೇಲೆ ಒಂದು ರಾಡ್ ಇತ್ತು ಸರ್. ಇವತ್ತು ನೋಡಿದ್ದೀರಾ ಮುಖಗಳನ್ನ? ಇಲ್ಲ ಸರ್, ನೋಡಿಲ್ಲ ಸರ್. ಇಲ್ಲ ಸರ್. ಮಾತಾಡ್ತಾ ಇದ್ರು ಸರ್, ನಮ್ಮ ಹತ್ರ ಕನ್ನಡ ಮಾತಾಡಿದ್ರು. ನಮ್ಮ ಅಜ್ಜಿ ತಾತನ ಹತ್ರ ತೆಲುಗು ಮಾತಾಡಿದ್ರು. ಅವ್ರ ಭಾಷೆ ಮಾತಾಡುವಾಗ ತೆಮ್ಲಾಗಿ ಮಾತಾಡ್ತಾರೆ. ಅವ್ರ ಭಾಷೆ ಅವ್ರವ್ರು ಮಾತಾಡ್ಕೊತಾರಲ್ಲ, ಅವ್ರು ತೆಮ್ಲಾಗಿ ಮಾತಾಡ್ತಾರೆ. ಎಷ್ಟು ಹೊತ್ತಾಯ್ತು ಇದೆಲ್ಲ? ಸರ್, 3-4 ಅವರ್ ಇತ್ತು ಸರ್ ಒಳಗಡೆ.
ನಮ್ಮೆಲ್ಲ ಕಟ್ಟಾಕ್ಬಿಟ್ರು ಸರ್. ನಮ್ಮ ತಾತನು ನಮ್ಮ ಅಜ್ಜಿನ ಕಟ್ಟಾಕಿಲ್ಲ, ನಮ್ಮ ತಾತನು ನಮ್ಮ ಅಜ್ಜಿನೂ ನಮ್ಮ ಅಪ್ಪನೂ ಆಮೇಲೆ ನಮ್ಮ ಅಮ್ಮನ್ನು ಕಟ್ಟಾಕ್ಬಿಟ್ಟು ಬಾಗಿಲು ಕೀ ಹಾಕ್ಕೊಂಡು ಹೊರಟೋದ್ರು ಸರ್. ರಾತ್ರಿ 11 ಗಂಟೆಗೆ ಸರ್. ಇಲ್ಲ ಸರ್, ಫೋನುಗಳೆಲ್ಲ ಅವರೇ ತಗೊಂಡ್ಬಿಟ್ರು ಸರ್. ಬಿಟ್ಟು ಆಮೇಲೆ ಆಚೆ ಬಿಸಾಕಿದ್ರು ಮಡ್ಕಾಗ ಅಂದರೆ ಉರುಳಿ ಗಿಡದಾಗ ಬಿಸಾಕಿದ್ರು. ನಾನು ಕೂಗಿದೆ ಸರ್, ಶಿವಣ್ಣ ಅವ್ರು ಇದಲ್ಲ, ಅವರೇ ಬಂದಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಇಲ್ಲ ಬಂದಿಲ್ಲ ಅವರು. ಆಮೇಲೆ ಈ ಕಡೆ ಹೋದರೆ ಏನು ಕೇಳಿಸಲ್ಲ ಅಂತ ಈ ಕಡೆ ಬಾಗಿಲಿತ್ತು, ಕಿಟಕಿ ಬಾಗಿಲು. ಅಲ್ಲಿಂದ ಶಿವಣ್ಣ ರಾಜು ಅಂತ ನಮ್ಮ ಫ್ರೆಂಡ್ ಅವನೇ ಇಲ್ಲಿ ಕೋಳಿ ಪರದಾಗ ಇವು ಮೇಯಿಸ್ತಾನೆ ಕೋಳಿಗಳು. ಅವ್ನು ಕರೆದೆ, ಅವರೆಲ್ಲ ಬಂದರು. ಆಮೇಲೆ ಬಂದಮೇಲೆ ಫೋನ್ ಸಿಕ್ಕಿಲ್ಲ, ಯಾರಿಗೆ ಫೋನ್ ಮಾಡೋಕ್ಕಾಗಲಿಲ್ಲಲ್ಲ. ಅವ್ರು ಗೇಟ್ ಬಾಗಿಲು ಗಡಿ ತೆಗೆದ್ರು. ಆಮೇಲೆ ತೆಗೆದ್ಬಿಟ್ಟು ಬಂದರು. 102 ಫೋನ್ ಮಾಡಿದ್ವಿ ಸರ್. ಅವರೆಲ್ಲ ಅಲ್ಲಿ ಇದ್ದವರು. ನಾನೇನು ಮಾಡಿ ಫೋನ್ ಇಲ್ಲದಲ್ಲ ಸರ್ ನನ್ನ ಹತ್ರ ಮಾಡೋಕ್ಕೆ. ಯಾರಿಗಾದ್ರೂ ಗಾಯ ಮಾಡ್ತಾರೆ? ಇಲ್ಲಿದೆ ಸರ್. ಹೌದು ಸರ್. ಲಾಂಗ್ ಇದೆಯಲ್ಲ ಸರ್, ಆ ಪಿಟಿದಾಗ ಹಿಂಗೆ ಹಾಕ್ಬಿಟ್ರು ಸರ್. ನಿಮ್ಮನ್ನು ಸಾಯಿಸ್ಬಿಡ್ತೀವಿ, ಇಲ್ಲಾಂದ್ರೆ ಏನು ಕೊಟ್ಟಿಲ್ಲ ಅಂದರೆ ನಿನ್ನ ಹತ್ರ. ನೀವು ಅವ್ರು ಬಂದಾಗ ಎಲ್ಲರೂ ಇದ್ದರು ಸರ್ ಮನೆಯಾಗೆ. 8 ಜನ ಸರ್. ನಮ್ಮ ಅಪ್ಪನು, ನಾನು, ನಮ್ಮ ಹೆಂಡ್ರು, ಆಮೇಲೆ ನನ್ನ ತಾತನು, ನಮ್ಮ ಅಜ್ಜಿ, ನಮ್ಮ ಮಕ್ಕಳು ಇಬ್ಬರು ಗಂಡು ಮಕ್ಕಳು. ಅವ್ರು ಮಲ್ಕೊಂಬಿಟ್ಟಿದ್ರು, ಚಿಕ್ಕ ಮಕ್ಕಳು. ಫಸ್ಟು ನನ್ನೇ ಸರ್ ಇಟ್ಕೊಂಡಿದ್ದವರು. ಇವನ ಹತ್ರ ಐತೆ ಜಾಸ್ತಿ ದುಡ್ಡುಗಳು, ನಿನ್ನ ಹತ್ರ ನಂಗೆ ಜಾಸ್ತಿ ಗೊತ್ತಾಗಿದೆ, ನೀನು ಎಲ್ಲಿಗೆ ಮುಡುಗಿದೀಯಾ, ಚೀಲೆಲ್ಲ ಬಿಸಾಕಿದ್ರು, ಚೀಲದೆಲ್ಲ ಎಲ್ಲ ಹುಡ್ಕಾಕಿದ್ರು ಸರ್. ತೋಟ ಕೆಲಸ ಮಾಡ್ತೀನಿ ನಾನು. ಹೂ ಗಿಡ ಮಾಡ್ತೀನಿ, ಸೌತೆಕಾಯಿ ಉಳ್ತೀನಿ, ಆಮೇಲೆ ಟೊಮಾಟೊ ಉಳ್ತೀನಿ, ಹಾಗಲಕಾಯಿ ಉಳ್ತೀನಿ, ಎಲ್ಲ ಉಳ್ತೀನಿ. ಅದ್ರ ಕಾಸು ಬಂದಿತ್ತು, ಮುಡ್ಕೊಂಡಿದ್ದೆ. ನಾನೇನು ಮನೆಯೆಲ್ಲ ರಿಪೇರಿ ಮಾಡ್ಕೊಂಡ್ಬಿಟ್ಟು ಡ್ರಮ್ಮು ಎಲ್ಲ ಫಿಟ್ ಮಾಡೋಣ, ಎಲ್ಲ ಸೋರ್ತಾಯಿದೆ ಸ್ವಲ್ಪ, ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಇಟ್ಕೊಂಡಿದ್ದೆ. ಹಿಂಗಾಯ್ತು ಸರ್.